ಸರ್ವರಿಗೆ ಶರಣು ಶರಣಾರ್ಥಿ. ಕರ್ನಾಟಕ ಧ್ಯಾನ ಮಹಾಚಕ್ರ 1 ಇಂತಹ ಒಂದು ಪವಿತ್ರವಾದ ಆಧ್ಯಾತ್ಮಿಕ ವ್ಯವಸ್ಥೆಯ ಉದ್ಘಾಟನೆಗೆ ನನ್ನನ್ನು ಪೂಜ್ಯ ಗುರೂಜಿಯವರು ಕರೆದಿರೋದು ನನ್ನ ಬದುಕಿನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಕಡ್ತಾಲ್ನಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಕನ್ನಡ ಧ್ಯಾನ ಮಹಾಚಕ್ರ ಆಗಬೇಕು ಅಂತಕ್ಕಂಥ ವಿಷಯವನ್ನು ಮಂಡನೆ ಮಾಡಿದಾಗ ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಅದೇ ನಿಷ್ಠೆಯಿಂದ ಈ ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಇಲ್ಲಿ ಮಾಡೋಣ ಅಂತ ಹೇಳಿ ಈ ದಿನ ತಾವೆಲ್ಲರೂ ಕೂಡ ಸೇರಿದ್ದೀರಿ. ನಿಜಕ್ಕೂ ತಮಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆ. ತಮಗೆ ಎಷ್ಟು ಜನಕ್ಕೆ ಕನ್ನಡ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಹೌ ಮೆನಿ ಆಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ? ವುಡ್ ಯು ಮೈಂಡ್ ರೇಸಿಂಗ್ ಯುವರ್ ಹ್ಯಾಂಡ್ಸ್ ಪ್ಲೀಸ್? I don't know as to how should I make my talk understand to you, but still we have our Guruji with us. Whatever I speak in Kannada, ಕಾರಣ ಇಲ್ಲಿ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಇದು ಕನ್ನಡ ಮಹಾಧ್ಯಾನ ಚಕ್ರ ಆಗಬೇಕು. Otherwise I could have spoken in English or in Hindi, but still Patriji is there to assimilate whatever I say and put it to you as his ಆಶೀರ್ವಚನ ಲೇಟರ್. ಇಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳಿ ಬರೆದಿದ್ದಾರೆ. ಇದೇ ಮಾತನ್ನ ಈಗಷ್ಟೇ ಬಸವ ಜಯಂತಿಯನ್ನು ಆಚರಿಸಿದಂತಹ ಇಂದಿನ ಧ್ಯಾನ ಕಸ್ತೂರಿಯೂ ಕೂಡ ಬಸವಣ್ಣನವರ ಮುಖಪುಟವನ್ನು ಹೊತ್ತಂತಹ ಧ್ಯಾನ ಕಸ್ತೂರಿ ಕೂಡ ಇದೆ. ಇದು ಬಹಳ ಅನಿರೀಕ್ಷಿತವಾಗಿ ಆದಂಥ ಇದೊಂದು ಪವಿತ್ರವಾದ ಸಂಬಂಧ. ಇದೆಲ್ಲವೂ ಕೂಡ ಪತ್ರಿಜಿಯವರ ಅಪೇಕ್ಷೆಯಂತೆ ಜಗತ್ತಿನ ಎಲ್ಲ ಆಧ್ಯಾತ್ಮಿಕ ಜೀವಿಗಳು ಕೂಡ ಅದೇ ಸತ್ಯವನ್ನು ಹೇಳ್ತಾರೆ. ಆ ಸತ್ಯ ಬಿಟ್ಟು ಇನ್ನೊಂದು ಸತ್ಯ ಇಲ್ಲ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಈ ದಿನ ಧ್ಯಾನ ಕಸ್ತೂರಿಯ ಮುಖಪುಟವೂ ಕೂಡ ಬಸವಣ್ಣನವರು ಬಂದಿದ್ದಾರೆ. ಇವರು ಬಂದಿರೋದಕ್ಕಿಷ್ಟೇ ಕಾರಣ, ಇವರು ಕನ್ನಡಿಗರು. ಕರ್ನಾಟಕದಲ್ಲಿ 12ನೆಯ ಶತಮಾನದಲ್ಲಿ ಅದ್ಭುತವಾದ ಜ್ಞಾನ ಮಹಾಚಕ್ರವನ್ನು ಮಾಡಿದಂಥ ಮಹಾನ್ ವ್ಯಕ್ತಿ. 12ನೇ ಶತಮಾನದ ಕ್ರಾಂತಿಯಲ್ಲಿ ಬಹುಶಃ ಧ್ಯಾನವನ್ನು ಯಾವ ರೀತಿ ಅವರು ಆಧ್ಯಾತ್ಮಿಕ ಕ್ರಾಂತಿ ವೀರರಾಗಿ ಮಾಡಿದ್ದಾರೆ, ನಿಜಕ್ಕೂ ಇಂದಿಗೂ ಕೂಡ ಜಗತ್ತಿನಲ್ಲಿ ಎಲ್ಲೂ ಆಗಿದೆ ಅಂತಂಥ ಇತಿಹಾಸವನ್ನು ನಾನು ಕೇಳಿಲ್ಲ. ಅದನ್ನು ಕನ್ನಡದ ಕವಿ ಕುವೆಂಪು ಅವರು ಅದ್ಭುತವಾಗಿ ಒಂದು ಮಾತಿನಲ್ಲಿ ಹೇಳ್ತಾರೆ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆ ದೊಂದಿ ದಿಕ್ಕಾಗಿ ಅಗ್ನಿ ಖಡ್ಗವನ ಅಂತ ಆಧ್ಯಾತ್ಮ ಕ್ರಾಂತಿ ವೀರ, ನಿನಗೆ ನಮೋ ನಮಃ, ನಿನಗೆ ನಮೋ ನಮಃ. ಈ ಕವನದ ಅರ್ಥ ಇಷ್ಟೇನೆ. ಆಧ್ಯಾತ್ಮ ಕ್ರಾಂತಿ ವೀರನಾಗಿ ಬಸವಣ್ಣ ಇಂದು ಧ್ಯಾನ ಕಸ್ತೂರಿಯಲ್ಲಿ ಪತ್ರಿಜಿಯವರೊಡನೆ ಇದ್ದಾರೆ. ದಿಸ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಪ್ರೋಗ್ರಾಮ್. ಐ ಆಮ್ ಇಂಡೀಡ್ ವೆರಿ ಹ್ಯಾಪಿ ದಟ್ ಐ ಆಮ್ ವಿತ್ ಯು ಟುಡೇ. ಇಂತಹ ಒಂದು ಧ್ಯಾನ ಮಹಾಚಕ್ರವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಬಸವಣ್ಣನವರ ಒಂದು ವಚನದ ಒಂದು ಸಾಲಿದೆ. ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು, ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು ಬಹುಶಃ
ಈ ಒಂದು ಕರ್ನಾಟಕ ಧ್ಯಾನ ಮಹಾಚಕ್ರದ ಆರಂಭವೂ ಕೂಡ ಗುರು ಪೂಜೆಯೊಂದಿಗೆ ಇಂದು ಆರಂಭ ಆಗ್ತಾ ಇದೆ. ಆತ್ಮೀಯ ಬಂಧುಗಳೇ, ಈಗ ತಾನೇ ಅಕ್ಕ ಲಕ್ಷ್ಮಿ ಅವರು ಅದ್ಭುತವಾಗಿ ತಮ್ಮ ಹಾಡುಗಾರಿಕೆಯನ್ನು ಮಾಡಿದ್ರು. ಅವರು ಕೂಡ ಎಷ್ಟು ಅರ್ಥಪೂರ್ಣವಾಗಿ ಇಡೀ ಆಧ್ಯಾತ್ಮವನ್ನು ಸಮೀಕರಿಸಿ ಮಾತನಾಡಿದ್ರು. ಸಂಗೀತ ಕ್ಷೇತ್ರದಲ್ಲಿ ಅವರಿಗಿರ್ತಕ್ಕಂತಹ ಅದ್ಭುತವಾದ ಹಿನ್ನೆಲೆಯನ್ನು ನೋಡಿದಾಗ ಸಂಗೀತವಾಗಲಿ ಧ್ಯಾನವಾಗಲಿ ಎಲ್ಲವೂ ಸೃಷ್ಟಿ ಪರಮಾತ್ಮನಿಂದನೇ ಆಗಿರೋದು, ಇನ್ಯಾರೂ ನಾವು ಮಾಡಿದ್ದಲ್ವೇ ಅಲ್ಲ. ಈಗ ತಾನೇ ಹೇಳಿದ್ರು ಥ್ಯಾಂಕ್ ಗಾಡ್, ಥ್ಯಾಂಕ್ ಗಾಡ್. ನಾರ್ಮಲಿ ವಿ ಯೂಸ್ ಇಟ್ ಥ್ಯಾಂಕ್ ಗಾಡ್, ಅದನ್ನೇ ಇವತ್ತು ಥ್ಯಾಂಕ್ ಗಾಡ್ ಅಂತ ಹೇಳಿ ವಿ ಥ್ಯಾಂಕ್ ಯು ಗಾಡ್ ಅಂತ ಹೇಳಿದ್ರು. ದಟ್ ಈಸ್ ಥ್ಯಾಂಕ್ ಗಾಡ್. ಈ ವಾಟ್ ಈಸ್ ದಿಸ್ ಥ್ಯಾಂಕ್ ಗಾಡ್? ಇಷ್ಟು ಪವಿತ್ರವಾದ ಈ ಅದ್ಭುತವಾದ ಸೃಷ್ಟಿಯ ಮಧ್ಯದಲ್ಲಿ ನಾವಿವತ್ತೆಲ್ಲ ಕುಳಿತುಕೊಂಡಿದ್ದೇವೆ. ಈ ವೇದಿಕೆಗೆ ಅಂದು ನಾನು ಹೋದ ವರ್ಷ ಬಹುಶಃ 2 ವರ್ಷದ ಹಿಂದೆ ಬಂದಿದ್ದೇನೋ ಗೊತ್ತಿಲ್ಲ, ಅಂದು ನಾನು ಹೊರಗಿನವನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇವತ್ತು ನನ್ನ ಕಾರ್ಯಕ್ರಮಕ್ಕೆ ನಾನೇ ಬಂದಿದ್ದೇನೆ. ಅಂದಿಗೂ ಇಂದಿಗೂ ಆಗಿರುವ ವ್ಯತ್ಯಾಸ ಇಷ್ಟೇನೆ. ಅಂದು ವೇದಿಕೆಗೆ ಬಂದಾಗ ಬೇರೆ ಒಬ್ಬ ಅರವಿಂದ್ ಜತ್ತಿ ಬಂದಿದ್ದ, ಇಂದು ಈ ಪಿರಮಿಡ್ ಇಂಟರ್ನ್ಯಾಷನಲ್ನ ಅರವಿಂದ ಜತಿ ಕೂಡ ಇವತ್ತು ನಿಮ್ಮ ವೇದಿಕೆಯಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ಥ್ಯಾಂಕ್ ಗಾಡ್ ಅಂದಾಗ ಈ ಸೃಷ್ಟಿ ನಿಮ್ಮೊಡನೆ ಇರ್ತಕ್ಕಂಥ ಸೃಷ್ಟಿ ಇಂದು ಅದ್ಭುತವಾದ ತನ್ನ ಮಳೆಯನ್ನು ನೀಡಿ ಇಷ್ಟು ತಂಪಾದ ವಾತಾವರಣವನ್ನು, ಬಹುಶಃ ಇಡೀ ಭಾರತದಲ್ಲಿ ಇಂಥ ವಾತಾವರಣ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ಪವಿತ್ರವಾದ ಜಾಗದಲ್ಲಿ ಇಂಥ ಒಂದು ಕೈಲಾಸದ ವಾತಾವರಣ ಇಲ್ಲಿದೆ. ಹಾಗಾದರೆ ದೇವರು ಯಾರು? ಹೂ ಇಸ್ ದಟ್ ಗಾಡ್ ಟು ಬಿ ಥ್ಯಾಂಕ್ಡ್? ಇದು ಬಹಳ ಗಂಭೀರವಾದ ವಿಷಯ ಇದೆ. ಇವತ್ತಿನ ಮಾತಿನ ಸೂತ್ರವಾಗ್ತದೆ. ಹೂ ಇಸ್ ದಿಸ್ ಗಾಡ್ ಟು ಬಿ ಥ್ಯಾಂಕ್ಡ್? ವೇರ್ ಕ್ಯಾನ್ ಯು ಫೈಂಡ್ ದಿಸ್ ಗಾಡ್? ಹ್ಯಾಸ್ ಎನಿಬಡಿ ಫೌಂಡ್ ದ ಗಾಡ್ ಇನ್ ದಿಸ್ ವರ್ಲ್ಡ್? ಇಟ್ ಈಸ್ ಎ ಕ್ವೆಶ್ಚನ್. ನೀವೆಲ್ಲರೂ ಕೂಡ ಅಂತರಂಗದಲ್ಲಿ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ದೇವರು ಯಾರು? ನೋಡಿ, ದೇವರನ್ನ ಬಸವಣ್ಣನವರು ಅದ್ಭುತವಾಗಿ 2 ಸ್ವರೂಪಗಳಲ್ಲಿ ನೋಡ್ತಾರೆ. ಒಂದು ಸಾಕಾರ ಸ್ವರೂಪ, ಇನ್ನೊಂದು ನಿರಾಕಾರ ಸ್ವರೂಪ. ಆಲ್ ಆಫ್ ಯು ನೋ ಸಾಕಾರ ಈಸ್ ಸ್ವರೂಪ, ದಟ್ ಈಸ್ ಫಾರ್ಮ್. ಇನ್ನೊಂದು ನಿರಾಕಾರ, ಫಾರ್ಮ್ಲೆಸ್. ಇದೇನಿದು ಸಾಕಾರ ಮತ್ತು ನಿರಾಕಾರ? ಈಗ ನಾವು ಯಾವ ಸ್ಥಾನದಲ್ಲಿ ಕೂತಿದ್ದೇವೆ? ನಮಗೆಲ್ಲರಿಗೂ ಪವಿತ್ರವಾದ ಗಾಳಿ ಇದೆ, ಪವಿತ್ರವಾದ ತಂಪಿದೆ, ಅದ್ಭುತವಾದ ಪೃಥ್ವಿ ತತ್ವ ಇದೆ, ಅದ್ಭುತವಾದ ಸೃಷ್ಟಿ ಇದೆ, ಪರಿಪೂರ್ಣವಾದ ಏನು ಬೇಕು ನಮಗೆ ಬದುಕಿಗೆ ಎಲ್ಲವೂ ಸೃಷ್ಟಿ ನಿರ್ಮಿತವಾಗಿ ಪರಮಾತ್ಮನ ಸಾಕಾರ ಸ್ವರೂಪವೇ ಇಲ್ಲಿದೆ. ಪರಮಾತ್ಮನ ಸಾಕಾರ ಸ್ವರೂಪ ಇಲ್ಲಿದೆ. ನಾವ್ಯಾರೂ ಕೂಡ ಏನೂ ಮಾಡಿಲ್ಲ ಇಲ್ಲಿ. ನೋಡಿ, ಈ ದೇವರನ್ನ ಅರ್ಥೈಸ್ಕೋಬೇಕಾದ್ರೆ ಮೊದಲಿಗೆ ನಾನು ಸಾಕಾರ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಈ ಸಾಕಾರ ಸ್ವರೂಪದೊಂದಿಗೆ ನಿರಾಕಾರ ಸ್ವರೂಪ ಹೇಗೆ ಕೆಲಸ ಮಾಡ್ತದೆ. ಈಗ ಗಾಳಿ ಇದೆ, ಈ ತಂಪು ತುಂಬಿದವರು ಯಾರು? ಈ ಗಾಳಿ ಇದೆ, ಆಕ್ಸಿಜನ್ ಕೊಟ್ಟವ್ರು ಯಾರು? ಈ ಗಿಡ ಇದೆ, ಹಸಿರು ನೀಡಿದವ್ರು ಯಾರು? ಆಕಾಶ ಇದೆ, ಮಳೆ ನೀರು ಹರಿಸಿದವ್ರು ಯಾರು? ಯಾವುದೋ ಒಂದು ಅದ್ಭುತವಾದ ಚೈತನ್ಯ ಇದೆ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಬಹುಶಃ ನಿಮ್ಗೆ ಅರ್ಥ ಆಗ್ತಾ ಇದೆ ಯಾವ ರೀತಿ ಚೈತನ್ಯ ತನ್ನ ಸ್ವರೂಪವನ್ನ ನಮಗೆ ಯಾರಿಗೂ ಅರಿವಿಲ್ಲದ ಹಾಗೆ. ಜಗತ್ತಿನಲ್ಲಿ 720 ಕೋಟಿ ಜನರಿದ್ದರೂ ಕೂಡ ಪ್ರತಿಯೊಬ್ಬರಿಗೆ ಪ್ರತಿ ಕ್ಷಣಕ್ಕೂ ಶ್ವಾಸದೊಂದಿಗೆ ಆಕ್ಸಿಜನ್ ಅನ್ನ ಕೊಡ್ತಾ ಇದೆ, ತೆಗಿತಾ ಇದೆ, ಆಕ್ಸಿಜನ್ ಕೊಡ್ತಾ ಇದೆ, ತೆಗಿತಾ ಇದೆ. ಇದು ಪರಮಾತ್ಮನ ನಿರಾಕಾರ ಸ್ವರೂಪ. ನಾವು ದೇವರನ್ನ ಹುಡುಕೋದು ಕೊಟ್ಟಿದ್ದೇವೆ. ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಹಾಗಿದ್ದಾನೆ, ಹೀಗಿದ್ದಾನೆ. ಪ್ರತಿ ಕ್ಷಣದಲ್ಲಿಯೂ ಕೂಡ ಸಾಕಾರ ಸ್ವರೂಪನಾಗಿ ನಮ್ಮ ಜೊತೆ ಇದ್ದಾನೆ. ಅದರೊಳಗೆ ಚೈತನ್ಯವಾಗಿ ಅವನೇ ಇದ್ದಾನೆ.
ಈಗ ಗಿಡ, ಅದರಲ್ಲಿ ಚೈತನ್ಯ ಇಲ್ಲದೆ ಹೋದ್ರೆ ಅದು ಒಣಗೋಗಿದ ಕಟ್ಟಿಗೆ ಆಗೋಗ್ತದೆ. ನನ್ನಲ್ಲಿ ಈ ಕ್ಷಣದಲ್ಲಿ ಜೀವ ಇಲ್ಲ ಅಂದ್ರೆ ನಾನು ಹೆಣ ಆಗ್ಬಿಡ್ತೇನೆ. ಹೆಣ ಅಂದ್ರೆ ಗೊತ್ತಲ್ಲ ನಿಮಗೆ, ಡೆಡ್ ಬಾಡಿ. ಎ ಬಾಡಿ ವಿತೌಟ್ ಎ ಸ್ಪಿರಿಟ್ ಇಸ್ ಡೆಡ್ ಬಾಡಿ. ಬಟ್ ಆರ್ ವಿ ರಿಯಲಿ ಕನ್ಸರ್ನ್ಡ್ ಅಬೌಟ್ ದಟ್ ಸ್ಪಿರಿಟ್? ಹ್ಯಾವ್ ಯು ಎವರ್ ಥಾಟ್ ಆಫ್ ದಟ್ ಸ್ಪಿರಿಟ್? Do you know that that gives you the life substance? ಗಿಡಕ್ಕಾಗಲಿ, ನನಗಾಗಲಿ, ನಿಮಗಾಗಲಿ, ಸೃಷ್ಟಿಗಾಗಲಿ, ಸೂರ್ಯನಿಗಾಗಲಿ, ಚಂದ್ರನಿಗಾಗಲಿ, ಜಗತ್ತಿನಲ್ಲಿರ್ತಕ್ಕಂಥ 700 ಕೋಟಿ ಜನರಿಗೂ ಕೂಡ ಅದೇ ಮಹಾ ಚೈತನ್ಯ ತನ್ನ ನಿರಂತರವಾದ ಕಾರ್ಯವನ್ನು ಮಾಡ್ತಾ ಇರ್ತದೆ. ಅದು ನಿಜವಾದ ನಿರಾಕಾರ ಅಖಂಡ ಚೈತನ್ಯ ಶಕ್ತಿ. ಇದನ್ನೇ ಅಬ್ದುಲ್ ಕಲಾಮರು ಬಹಳ ಅದ್ಭುತವಾಗಿ, ನಾನು ಅನೇಕ ಕಡೆ ಮಾತನಾಡ್ತೇನೆ. When Abdul Kalam was asked a question, do you believe in God, Mr. Abdul Kalam? ಆಗ ತಾನೇ ಅವರು ರಾಷ್ಟ್ರಪತಿ ಆಗಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಪತ್ರಿಕಾ ಪ್ರತಿನಿಧಿಗಳು, ಆಲ್ ದ ಜರ್ನಲಿಸ್ಟ್ ಆರ್ ಸಿಟಿಂಗ್ ಬಿಫೋರ್ ಹಿಮ್. ಅಂತ ಸಂದರ್ಭದಲ್ಲಿ ಒಬ್ಬ ಪತ್ರಿಕರ್ತ ಅವರಿಗೆ ಪ್ರಶ್ನೆ ಕೇಳ್ತಾನೆ, ಅಬ್ದುಲ್ ಕಲಾಂ, ನೀವು ದೇವರನ್ನು ನಂಬುತ್ತೀರಾ? ಪ್ರಶ್ನೆ ಯಾರಿಗೆ? ಅಬ್ದುಲ್ ಕಲಾಮರಿಗೆ, ಒಬ್ಬ ರಾಷ್ಟ್ರಪತಿಗೆ, ಒಬ್ಬ ವಿಜ್ಞಾನಿಗೆ, ಒಬ್ಬ ದಾರ್ಶನಿಕನಿಗೆ, ಎಲ್ಲದರಿಂದ ಮೇಲಾಗಿ ಒಬ್ಬ ಮುಸಲ್ಮಾನ್ ಬಾಂಧವನಿಗೆ ಪ್ರಶ್ನೆ, ದೇವರನ್ನು ನಂಬುತ್ತೀಯ? ವಿಚಿತ್ರವಾದ ಪ್ರಶ್ನೆ ರಾಷ್ಟ್ರಪತಿ ಆದ ಕ್ಷಣದಲ್ಲಿ. ಆಗ ಅವರು ಉತ್ತರ ಕೊಡ್ತಾರೆ, ವೆನ್ ಐ ಲುಕ್ ಅಪ್ ಎಟ್ ದ ಸ್ಕೈ, ಆಕಾಶದೆತ್ತರೆತ್ತರಕ್ಕೆ ನಾನು ನೋಡಿದಾಗ ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ನೋಡುತ್ತೇನೆ. ಕೋಟ್ಯಾನುಕೋಟಿ ನಕ್ಷತ್ರಗಳಲ್ಲಿ ಸೂರ್ಯ ಕೇವಲ ಒಂದು ನಕ್ಷತ್ರ. ಆ ಸೂರ್ಯನ ಎದುರು ಈ ಅಬ್ದುಲ್ ಕಲಾಂ ಯಾರು? ಒಂದು ತೃಣ, ಒಂದು ಧೂಳು, ಒಂದು ಕಣ. ಆದರೂ ಕೂಡ ಈ ಜಗತ್ತಿನಲ್ಲಿರ್ತಕ್ಕಂಥ 700 ಕೋಟಿ ಜನರನ್ನ, ಸೃಷ್ಟಿಯನ್ನ, ನಕ್ಷತ್ರವನ್ನ, ಭೂಮಿಯನ್ನ, ಸೂರ್ಯನನ್ನ, ಚಂದ್ರನನ್ನ ಯಾವುದೋ ಒಂದು ಅಖಂಡ ಚೈತನ್ಯ ಶಕ್ತಿ ವ್ಯವಸ್ಥಿತವಾಗಿ ನಡೆಸ್ತಾ ಇದೆ, ಚಲಿಸ್ತಾ ಇದೆ. ನಾವೆಲ್ಲರೂ ಜೀವಂತವಾಗಿ ಅದನ್ನು ಅನುಭವಿಸ್ತಾ ಇದ್ದೇವೆ. ಅದು ಅಖಂಡ ಚೈತನ್ಯಾತ್ಮಕ ಶಕ್ತಿ. ಅದನ್ನು ನಾನು ನಂಬುತ್ತೇನೆ, ಅದನ್ನು ನಾನು ಪೂಜಿಸ್ತೇನೆ. ಅದು ನನ್ನ ದೇವರು. ಇದು ಕಲಾಮರ ಕಲ್ಪನೆ. ಬಹುಶಃ ಈ ಕಲ್ಪನೆಯನ್ನು ನೀವು ಅರ್ಥ ಮಾಡಿಕೊಂಡಾಗ ಕನ್ನಡಿಗ ಬಸವಣ್ಣ ಏನು ಹೇಳ್ತಾರೆ? ಕಾರಣ ಇದು ಕರ್ನಾಟಕದ ಧ್ಯಾನ ಚಕ್ರ. ಅಬ್ದುಲ್ ಕಲಾಂ ಅವರು ದೆಹಲಿಯಲ್ಲಿ ಹೇಳಿದ್ರು, ಇಲ್ಲಿ ಕನ್ನಡ ನಾಡಿನ ಒಬ್ಬ ಕನ್ನಡಿಗ ಹೇಳ್ತಾನೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ದೇವರ ಅಗಲ ಎಷ್ಟು? ವಾಟ್ ಈಸ್ ದ ವಿಡ್ತ್ ಆಫ್ ಯು, ಮಿಸ್ಟರ್ ಗಾಡ್? ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ. ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಆತ್ಮವಾಗಿ. ನೋಡಿ, ಪರಮಾತ್ಮನನ್ನ ಎಲ್ಲಿ ಅಬ್ದುಲ್ ಕಲಾಮರು ನಾನು ಧೂಳು ಕಣ ಅಂದ್ರು, ಈ ಕನ್ನಡಿಗ ಆಧ್ಯಾತ್ಮ ಜೀವಿ ಆ ಅಖಂಡ ಚೈತನ್ಯ ನನ್ನ ಒಳಗೆ ಆ ಶ್ವಾಸದಲ್ಲಿ ಅರಿವಾಗಿ ಜಂಗಮನಾಗಿದ್ದಾನೆ. ಹೀಗಾಗಿ ಜಂಗಮ ಶರಣಂ ಗಚ್ಚಾಮಿ ಅಂದ್ರು ಬಸವಣ್ಣನು. ಅದನ್ನೇ ಇವತ್ತು ಪತ್ರಿಜಿಯವರು ಶ್ವಾಸಂ ಶರಣಂ ಗಚ್ಚಾಮಿ ಅಂತ ನಮಗೆ ಕಲಿಸ್ಕೊಟ್ಬಿಟ್ಟಿದ್ದಾರೆ. ಕಾರಣ ಇಷ್ಟೇನೆ, ಶ್ವಾಸದಲ್ಲಿ ಪರಮಾತ್ಮನ ಅಂಶ ಇದೆ. ಯಾವ ಪರಮಾತ್ಮನನ್ನ ನೀವು ನೋಡೋಕ್ಕಾಗೋದಿಲ್ಲ. ನೀನೇ ಪರಮಾತ್ಮ. ನೀನಾಗ್ಲೂ ಒಂದೇ ಸಮನೆ ಹೇಳ್ತಾ ಇದ್ದಾರೆ, ಯು ಯುವರ್ ಸೆಲ್ಫ್ ಇಸ್ ಎ ಗಾಡ್. ಎಷ್ಟು ಅರ್ಥಪೂರ್ಣವಾದ ಮಾತು. ಇದನ್ನೇ ಬಸವಣ್ಣನವರು ತಮ್ಮ ವಚನದಲ್ಲಿ ತನ್ನ ತಾನು ಅರಿತು, ಅವ್ರು ಏನು ಹೇಳಿದ್ರೆ ಅದೇ ಮಾತು. ತನ್ನ ತಾನರಿತು ತಾನಾರೆಂದು ತಿಳಿದಡೆ ತಾ ದೇವ ನೋಡ ಕೂಡಲ ಸಂಗಮ ದೇವ. ಯಾವ ವ್ಯತ್ಯಾಸವನ್ನು ಹೇಳಲಿ ನಾನು? ಆಧ್ಯಾತ್ಮ, ಅವರ ಆಧ್ಯಾತ್ಮ ಬೇರೆ, ಇವರ ಆಧ್ಯಾತ್ಮ ಬೇರೆ, ಬುದ್ಧನ ಆಧ್ಯಾತ್ಮ ಬೇರೆ, ವಿವೇಕಾನಂದರ ಆಧ್ಯಾತ್ಮ ಬೇರೆ, ಕಲಾಮರ ಆಧ್ಯಾತ್ಮ ಬೇರೆ. ಆಧ್ಯಾತ್ಮ ಒಂದೇ, ಶ್ವಾಸ ಒಂದೇ, ಎಲ್ಲವೂ ಒಂದೇ.
ಆದರೆ ನಾವು ಅನುಭವಿಸುವವರು ಈ ಸಾಕಾರ ಸ್ವರೂಪ ಮತ್ತು ಒಳಗಿರ್ತಕ್ಕಂಥ ನಿರಾಕಾರ ಸ್ವರೂಪವನ್ನು ಯಾವಾಗ ಸಮೀಕರಿಸ್ತೇವೆ ಆಗಲೇ ಅವರು ಯೂನಿಯನ್ ಆಫ್ ದಿ ಇನ್ನರ್ ಸ್ಪಿರಿಟ್ ಅಂಡ್ ದಿ ಪ್ರೈಮಾರ್ಡಿಯಲ್ ಸ್ಪಿರಿಟ್ ಅಂತ ಹೇಳಿ ಅಕ್ಕ ಬಹಳ ಅದ್ಭುತವಾಗಿ ಹೇಳಿದ್ರು. ದಟ್ಸ್ ಆಲ್ ಇಸ್ ದ ಕನೆಕ್ಷನ್ ಆಫ್ ಧ್ಯಾನ. ಆ ಧ್ಯಾನ ಅಂದ್ರೆ ಅಷ್ಟೇನೆ, ಇನ್ನೇನು ಇಲ್ಲ. ಒಳಗಿರ್ತಕ್ಕಂತಹ ಆ ಚುಳುಕಾಗಿರ್ತಕ್ಕಂಥ ಆತ್ಮ ಚೈತನ್ಯವೇ ಆ ಪರಮ ಚೈತನ್ಯದ ಒಂದು ಭಾಗ. ಎರಡನ್ನೂ ಧ್ಯಾನದ ಮೂಲಕ ಸೇರಿಸುವುದೇ ನಮ್ಮ ಬದುಕಿನ ಕಲ್ಪನೆ. ಹೀಗಾಗಿ ನಾನು ಶಿವನಾಗಬೇಕು, ಅಲ್ಲ ಆಗಬೇಕು, ಕೃಷ್ಣ ಆಗಬೇಕು, ರಾಮ ಆಗಬೇಕು, ದೇವನೊಬ್ಬ, ನಾಮ ಹಲವು, ಅಷ್ಟೇನೆ, ಎಲ್ಲವೂ ಒಂದೇ, ಎಲ್ಲವೂ ಒಂದೇ. ಹೀಗಾಗಿ ಇಂತಹ ಧ್ಯಾನ ಮಹಾಚಕ್ರದಲ್ಲಿ ಅನೇಕ ಬಾರಿ ಅನೇಕ ವರ್ಷಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲವನ್ನು ಅರಿತಿದ್ದೇವೆ. ಅಂತಹ ಅನೇಕ ರೀತಿಯ ಕಲ್ಪನೆಗಳಿರ್ತವೆ. ದಯವಿಟ್ಟು ಮೂಲವನ್ನು ಅರ್ಥ ಮಾಡಿಕೊಂಡು ಯಾವುದನ್ನು ಅಪೇಕ್ಷೆ ಮಾಡಬೇಡಿ. ನಾನು ಬೆಳಕನ್ನು ನೋಡಬೇಕು, ನೋಡದೇ ಇರಬೇಕು, ಏನೂ ಬೇಕಿಲ್ಲ. ಆ ಪರಮ ಚೈತನ್ಯ ನಿನಗೆ ನಿರಂತರವಾಗಿ ಜೋಡಣೆ ಆದಾಗ ಅದು ಏನೋ ಮಾಡೋದಕ್ಕೆ ಮಾಡ್ಕೊಳ್ಳತ್ತೆ. ಅದನ್ನ ಯಾಕೆ ನಾನು ಅಪೇಕ್ಷಿತನಾಗಿ ಹೋಗ್ಬೇಕು? ನಿರಪೇಕ್ಷಿತವಾದ ಬದುಕಿರಬೇಕು. Just 2 days earlier, I had invited Narayana Murthy, the chairman of Infosys, to my organization on the day of Basava Jayanti. ನಾರಾಯಣ ಅವರು, ಪ್ರೇಮ್ ಕುಮಾರ್ ಅವರು, ಅನೇಕ ಜನ ಪಿರಮಿಡಿಂದನೂ ಕೂಡ ಬಂದಿದ್ದರು. ನಾರಾಯಣ ಮೂರ್ತಿಯ ಬಗ್ಗೆ ನಿಮ್ಮ ಕಲ್ಪನೆ ಇದೆ. ಇನ್ಫೋಸಿಸ್ ಅಂತ ಮಹಾ ಕಂಪನಿಯನ್ನು ಸಾಮಾನ್ಯನಾಗಿ ಒಬ್ಬ ಸಾಧಾರಣ ಟೀಚರ್ನ ಮಗನಾಗಿ ಆರಂಭ ಮಾಡಿ ಇವತ್ತು 1,65,000 ಸಾಫ್ಟ್ವೇರ್ ಇಂಜಿನಿಯರಿಗೆ ನೇರವಾಗಿ ಕೆಲಸ ಕೊಟ್ಟಿದ್ದಾನೆ. ಸಾದಾ ಟೀಚರ್ನ ಮಗ. ಅದು ಬಹಳ ಅದ್ಭುತ. ಆ ಮನುಷ್ಯ ಬಂದಂತಹ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಕೆಲವು ಹಿರಿಯರನ್ನ ಸರಳ ಸಹಜ ಅಂತೀವಿ. ಅಂಥ ಸರಳ ಜೀವಿಯನ್ನು ನನ್ನ ಜೀವನದಲ್ಲಿ ನೋಡಿಲ್ಲ ನಾನು. Just a letter addressed to him that you must come and receive my award. A simple 3-line letter. ತಕ್ಷಣ ಅಲ್ಲಿಂದ ಉತ್ತರ ಬರ್ತದೆ. I am greatly honored by your invitation, Mr. Jati. I shall be there and I shall receive the award. And he came on the dot of 6:30 and he received the award. ಏನು ತೋರಿಸ್ತದೆ? ಆ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ? ಸರಳತೆ, ಸಹಜತೆ, ಸಜ್ಜನಿಕೆ. ಏನಕ್ಕಾಗಿ ಧ್ಯಾನ ಮಾಡಿ ನಿಮ್ಮಲ್ಲಿ ಆ ಸಾತ್ವಿಕ ಗುಣ ಬರಲಿ. ವೈ ದಿಸ್ ವೆಜಿಟೇರಿಯನಿಸಮ್? ಸಾತ್ವಿಕ ಗುಣ ಬರಲಿ. ಇನ್ನೇನವರು ಹೊಸ ಶಾಸ್ತ್ರವನ್ನ ನಿಮಗೆ ಒತ್ತಿ ತುರುಕ್ತಾ ಇಲ್ಲ ಬಾಯಲ್ಲಿ. ಸಾತ್ವಿಕತೆ ಬರಲಿ, ಸಜ್ಜನಿಕೆ ಬರಲಿ, ಸರಳತೆ ಬರಲಿ, ಸಹಜತೆ ಬರಲಿ ಬದುಕಿನಲ್ಲಿ. ಬಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿಸ್ ನೇಚರ್. ಸೃಷ್ಟಿ ಎಂದೂ ತನ್ನ ವೈಭವವನ್ನು ತೋರಿಸ್ಕೊಳ್ಳೋದಿಲ್ಲ, ತನ್ನ ಆತ್ಮದ ಆ ಪ್ರಕಾಶವನ್ನು ತೋರಿಸ್ತದೆ. ಹಾಗೆ ನೀನು ಒಬ್ಬ ಪ್ರಕಾಶಮಾನವಾದ ಮಹಾ ವ್ಯಕ್ತಿಯಾಗಿ ಬೆಳಗು. ಹೇಳಿದ್ರಲ್ಲ, 100% ಧ್ಯಾನ ಮಾಡಿದ್ರೆ ಏನಾಗ್ತದೆ? 100% ನಿನ್ನಲ್ಲಿ ಮಹಾ ಬೆಳಕು ಕಾಣಿಸ್ಕೊಳ್ತಾ ಹೋಗ್ತದೆ. ನೋಡಿ ಎಷ್ಟು ಅರ್ಥಪೂರ್ಣವಾದ ಮಾತನ್ನು ಹೇಳಿದ್ದಾರೆ. ಅಂದು ಇದೇ ಥರ ನನ್ನ ಪಕ್ಕದಲ್ಲೇ ನಾರಾಯಣ ಮೂರ್ತಿ ಕೂತಿದ್ದಾರೆ. ಸೌರಾಷ್ಟ್ರ ಸೋಮೇಶ್ವರನ ಆದಯ್ಯ ಅಂತ ಹೇಳಿ ಗುಜರಾತ್ನಿಂದ ಬಂದಂಥ ಒಬ್ಬ ಶರಣ ಹೇಳ್ತಾನೆ. ಅವ್ರು ಹೇಳಿದ ಗಾಡ್ ಅನ್ನೋದಕ್ಕೆ ನಾನು ಈ ವಚನವನ್ನು ಬಳಸ್ತಾ ಇದ್ದೇನೆ. ತನುವಿನಲ್ಲಿ ನಿರ್ಮೋಹ. ಮನುಷ್ಯನಿಗೆ ನನ್ನ ದೇಹದ ಮೇಲೆ ವಿಪರೀತವಾದ ಮೋಹ ಇರಬೇಕು. ದೇಹ ಇದೆ ಅಷ್ಟೇನೆ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ನಾನೇನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೇನೆ, ಜಗತ್ತಿನಲ್ಲಿ 2 ಲಕ್ಷ ಜನಕ್ಕೆ ಕೆಲಸ ಕೊಟ್ಟಿದ್ದೇನೆ, ಏನೂ ಇಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ. ಅಷ್ಟು ಜನಕ್ಕೆ ದಿನ ನೌಕರಿ ಕೊಟ್ಟು 60,000 ರೂಪಾಯಿ ಒಬ್ಬೊಬ್ಬರಿಗೆ ಸಂಬಳ ಕೊಡಬೇಕಾದ್ರೆ ಬಹುಶಃ ನಾವು ಮನೆಯಲ್ಲಿ 2 ಆಳು ಇಟ್ಕೊಂಡ್ಬಿಟ್ರೆ ಎಷ್ಟು ಕಷ್ಟ ಇರ್ತದೆ ಸಂಬಳ ಕೊಡೋದು ನಿಮಗೆ ಗೊತ್ತಿದೆ. ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷತೆ. ಯಾವುದೂ ಅಪೇಕ್ಷೆ ಇಲ್ಲ. ಎಲ್ಲವೂ ಸೃಷ್ಟಿಕರ್ತಂದು. ಸಾಕಾರ ಮತ್ತು ನಿರಾಕಾರದ ಕಲ್ಪನೆ. ನಾನೇ ಶಿವನಾದಾಗ, ನಾನೇ ದೇವರಾದಾಗ
ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷತೆ, ಭಾವದಲ್ಲಿ ದಿಗಂಬರತ್ವ. ಈಗ ನಾನು ಕೂತಿದ್ದೇನೆ, ಸಂಪೂರ್ಣವಾದ ದಿಗಂಬರತ್ವ. ಭಾವದಲ್ಲಿ ದಿಗಂಬರತ್ವ, ವಿಷಯಗಳಲ್ಲಿ ಉದಾಸೀನ. ಏನೋ ಒಂದು ಉದ್ದೇಶ ಇಟ್ಕೊಂಡು ಪತ್ರಿಜಿಯವರ ಹತ್ರ ಬರೋದು. ವಿಷಯಗಳಲ್ಲಿ ಉದಾಸೀನ. ಹಾಗಾದರೆ ನಿಮ್ಮ ಅಂತರಂಗದಲ್ಲಿ, ಜ್ಞಾನದಲ್ಲಿ, ಅವರು ಕೂಡ ಜ್ಞಾನ, ಜ್ಞೇಯ, ಜ್ಞಾತೃ ಬಹಳ ಅದ್ಭುತವಾಗಿ ಅಕ್ಕವರು ಆಗಲೇ ಹಾಡ್ತಾ ಇದ್ರು. ಜ್ಞಾನದಲ್ಲಿ ಪರಮ ಆನಂದವೆಡೆಗೊಂಡ ಬಳಿಕ ಅವ್ರೇನು ಹೇಳಿದ್ರು? 100% ರಿಮೆಂಬರ್ ದಟ್ ಈಸ್ ಪರಮಾನಂದ. ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ಈ ವಚನವನ್ನು ಹೇಳಿದಾಗ ನಾರಾಯಣ ಮೂರ್ತಿಯವರು ಎಷ್ಟು ಆನಂದ ಪಟ್ಟರು. ಒಬ್ಬ ವ್ಯಕ್ತಿಯ ಸ್ವರೂಪದಲ್ಲಿ ಇಂತಹ ತತ್ವಗಳನ್ನು ಅವರ ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತಾ ಇದ್ದೇನೆ. ನಮ್ಮ ಬದುಕು, ನಿಮ್ಮ ಬದುಕು, ನಾರಾಯಣವರ ಬದುಕು ಗುರುಗಳನ್ನು ಹೇಳೋದಿಲ್ಲ, ಎಲ್ಲರನ್ನೂ ನಮ್ಮನ್ನು ಸೇರಿಸಿ ಹೇಳ್ಕೊಳ್ತೇನೆ. ತರುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷತೆ, ಭಾವದಲ್ಲಿ ದಿಗಂಬರತ್ವ, ವಿಷಯಗಳಲ್ಲಿ ಉದಾಸೀನ, ಜ್ಞಾನದಲ್ಲಿ ಪರಮ ಆನಂದವೆಡೆಗೊಂಡ ಬಳಿಕ ಯು ಆರ್ ನಥಿಂಗ್ ಬಟ್ ಗಾಡ್, ಯು ಆರ್ ನಥಿಂಗ್ ಬಟ್ ಗಾಡ್. ಈ ಸತ್ಯವನ್ನು ನಾನು ಅರಿಬೇಕಾದ್ರೆ ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು. ಅವರ ಮಾರ್ಗದರ್ಶನ, ಅವರ ಆದೇಶ. ಏನಿದು ಧ್ಯಾನ ಮಾಡಬೇಕು? ಆತ್ಮೀಯ ಬಂಧುಗಳೇ, ಧ್ಯಾನದಲ್ಲಿ ಉದಾಹರಣೆಗೆ ಕಡತಾಲ್ನಲ್ಲೂ ಈ ಮಾತನ್ನು ಹೇಳಿದ್ದೆ. ಆದರೆ ಆವತ್ತು ನಾನು ಅದನ್ನು ನಿಮ್ಮ ಚಿತ್ರ ಸ್ವರೂಪದಲ್ಲಿ ತೋರಿಸಿರಲಿಲ್ಲ. ಈಗಷ್ಟೇ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಉಪನ್ಯಾಸ ಮಾಡಿ ಬಂದೆ. ಅಲ್ಲಿ ಚಿತ್ರ ಸ್ವರೂಪವಾಗಿ ನಾನು ನೋಡಬೇಕಾದ್ರೆ ನೋಡಿ, ಚಿತ್ರದಲ್ಲಿ ನೋಡಬೇಕಾದ್ರೆ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಭಾವನೆ ಏನಿದೆ, ಇದು ನಿಮ್ಮ ದೇಹ, ಇದು ನಿಮ್ಮ ದೇಹ. ನೀವು ಕಲ್ಪಿಸ್ಕೊಳ್ಳಿ, ಸಾಂಕೇತಿಕವಾಗಿ ಇಟ್ ಸಿಂಬಲೈಸಸ್ ಯುವರ್ ಬಾಡಿ. ಬಾಡಿನಲ್ಲಿ ಏನಿದೆ? ಮನಸ್ಸಿದೆ, ಪ್ರಾಣ ಇದೆ. ಅಷ್ಟೇ ತಾನೇ ಅದರಲ್ಲಿರೋದು. ಇನ್ನೇನಿದೆ? ಏನೂ ಇಲ್ಲ. ದೇಹ ಇದೆ, ಇಲ್ಲಿ ಮನಸ್ಸಿದೆ, ಒಳಗಡೆ ಪ್ರಾಣ ಇದೆ. ಸಾಮಾನ್ಯ ವ್ಯಕ್ತಿ ಹೇಗೆ ಬದುಕ್ತಾನೆ? ಅವನಿಗೆ ಈ ಸ್ಪಿರಿಟ್ ಬಗ್ಗೆ ಗೊತ್ತಿಲ್ಲ. ನೀವು ಧ್ಯಾನ ಮಹಾಚಕ್ರದಲ್ಲಿದ್ದೀರಿ, ಪೂಜ್ಯ ಗುರುಗಳ ಒಂದು ಆಶೀರ್ವಾದವನ್ನು ಪಡೆದಿದ್ದೀರಿ. ಆ ಗುರು ಉಪದೇಶದಿಂದ ನಿಮಗೆ ಅರಿವಿದೆ, ಒಳಗೆ ಚೈತನ್ಯ ಇದೆ ಅಂತ ಹೇಳಿ. ಯಾರಿಗೆ ಇದರ ಅರಿವಿಲ್ಲ? ಒಬ್ಬ ಸಾಮಾನ್ಯನಿಗೆ ಒಳಗೆ ಅರಿವಿದೆ ಅನ್ನೋದು ಗೊತ್ತಿಲ್ಲ. ಅವನೇನು ತಿಳ್ಕೊತಾನೆ? ನಾನೇ ಸತ್ಯ, ಅಹಂಕಾರ, ಮೋಹ, ಇವೆಲ್ಲ ನಾನು ಆಗ್ಲೇ ಹೇಳದ್ನಲ್ಲ, ಅಹಂಕಾರ ಎಲ್ಲವೂ ಕೂಡ ಅವನಲ್ಲಿವೆ. ಹೀಗಾಗಿ ಇದೇನಾಗ್ತದೆ? ಈ ಜಾಗ ಏನಿದೆ ಸಂಪೂರ್ಣವಾಗಿ ಕಪ್ಪಾಗ್ತದೆ. ಅವನ ಬದುಕು ಕತ್ತಲ ಮನೆಯಾಗ್ತದೆ. ಒಳಗೆ ಬೆಳಕಿದೆ, ಅರಿವಿಲ್ಲ. ಬಹುಶಃ ನಿಮಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದಕ್ಕೆ ಕತ್ತಲ ಮನೆ ಅಂತಾರೆ. ಬಸವಣ್ಣನವರು ತಮ್ಮ ವಚನದಲ್ಲಿ ಬಹಳ ಅದ್ಭುತವಾಗಿ ಇದನ್ನು ವಿವರಿಸ್ತಾರೆ. ಕತ್ತಲ ಮನೆಯಲ್ಲಿದ್ದ ಮನುಜನು ಜ್ಯೋತಿಯ ನೆನಿತು ಕಾಲ ನೆನೆದಡಿಯು ಬೆಳಕಾಗಬಲ್ಲುದೇ? ಸಾಧ್ಯ ಇಲ್ಲ. ಇದು ಬೆಳಕು ಕಾಣಿಸ್ಕೊಳ್ಳೋದಿಲ್ಲ. ಕಾರಣ ಅದಕ್ಕೆ ಧ್ಯಾನ ಬೇಕು. ಧ್ಯಾನ ಇಲ್ಲದೆ ಆಗೋದೇ ಇಲ್ಲ. ಅದು ಕತ್ತಲ ಮನೆಯಲ್ಲಿದ್ದ ಮನುಜನು ಜ್ಯೋತಿಯ ನೆನಿತು ಕಾಲ ನೆನೆದಡಿಯು ಬೆಳಕಾಗಬಲ್ಲುದೇ? ನೀನು ಧ್ಯಾನದಲ್ಲಿ ಚಿಂತಿತನಾಗಿ ಇದೇ ನಾನು ಅಂತಕ್ಕಂಥ ಭಾವನೆಯಲ್ಲಿ ಕುಳಿತಾಗ ನಿಮ್ಮಲ್ಲಿ ಸ್ವಲ್ಪ ಪರಿವರ್ತನೆ ಆಗ್ತದೆ. ಅವರಾಗಲೇ ಮಾತನಾಡ್ತಾ ಅಕ್ಕ ನನಗೆ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಭಾಳ ಚೆನ್ನಾಗಿತ್ತು ಅವ್ರು ಹೇಳಿದ್ದು. ನಾನು ಕೇಳಿದಾಗ ನನಗೂ ಆನಂದ ಆಯಿತು. ಮತ್ತೊಂದು ಆಧ್ಯಾತ್ಮಿಕ ಜೀವಿ ತನ್ನ ಬದುಕನ್ನು ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಏನಾಗ್ತದೆ? ಬೆಳಕಾಯಿತು ಅನ್ನೋದಕ್ಕೊಂದು ಏನಾದರೂ ಬೇಕಲ್ಲ.
ಸ್ವಲ್ಪ ಬೆಳಕಾದಾಗ ಈ ಪರಿಸ್ಥಿತಿ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ನೀವು ಧ್ಯಾನದಲ್ಲಿ ಸ್ವಲ್ಪ ಮಗ್ನರಾದಾಗ ನಿಮ್ಮ ಈ ಬದುಕಿನಿಂದ ನಿಮ್ಮ ಮನಸ್ಸು ಹೊರಗೆ ಹೋಗಿ ಕತ್ತಲು ಮಾಡೋ ಬಿಟ್ಟು ಒಳಗೆ ಹೋಗಿ ಶ್ವಾಸ ನೋಡಿ ಶ್ವಾಸದ ಜೊತೆ ಇರಿ ಅಂತ ಹೇಳಿದಾಗ ಅದು ಒಳಗೆ ಹೋಗುವ ಪ್ರಯತ್ನ ಮಾಡ್ತದೆ. ಒಳಗೆ ಹೋಗ್ತಾನೆ ಪ್ರಯತ್ನ ಮಾಡ್ತಾನೆ, ಒಳಗಿಂದ ಹೊರಗು ಬೆಳಕು ತನ್ನ ಪ್ರಕಾಶಮಾನವನ್ನು ಆರಂಭ ಮಾಡ್ತದೆ. ಬಹುಶಃ ಅತ್ಯಂತ ಸರಳವಾಗಿ ನಿಮಗೆ ಸೂಚಿಸಬೇಕು ಅಂತ ಹೇಳಿ ಈ ಒಂದು ಉಪಕರಣವನ್ನು ನಿಮ್ಮ ಮುಂದೆ ಇಟ್ಕೊಂಡಿದ್ದೇನೆ. ಮೊದಲು ನನ್ನ ಜೀವ ಹೀಗಿತ್ತು, ಈಗ ಈ ಸ್ಥಿತಿಯಲ್ಲಿದೆ. ಈಗ ಧ್ಯಾನ ಮಾಡ್ತಾ ಇದ್ದೇನೆ. 7 ದಿನ ಧ್ಯಾನ ಮಾಡದ ಮೇಲೆ ಇನ್ನೇನು ಆಗುತ್ತೆ? ನಿಮಗೆ ಏನಾಗ್ಬೋದು? ಈ ಬೆಳಕು ಏನಿದೆ ಇದು ಕತ್ತಲನ್ನು ಸಂಪೂರ್ಣವಾಗಿ ಆವರಿಸೋಕೆ ಶುರು ಆಗ್ತದೆ. ಇದಕ್ಕೆ ಭವಿ ಅಂತಾರೆ, ಇದಕ್ಕೆ ಭಕ್ತ ಅಂತಾರೆ. ಈಗ ನನಗೆ ಅರಿವಿದೆ, ನನ್ನ ಒಳಗೆ ಚೈತನ್ಯ ಇದೆ, ಶ್ವಾಸದಲ್ಲಿ ಅರಿವಿದೆ, ಶ್ವಾಸವನ್ನು ನೋಡ್ತಾ ಇದ್ದೀನಿ. ಗುರುಗಳು ನನಗೆ ಧ್ಯಾನ ಮಾಡು ಅಂತ ಹೇಳಿದ್ದಾರೆ. ಧ್ಯಾನಸ್ಥನಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ನನ್ನಲ್ಲಿ ಬದಲಾವಣೆ ಆಗ್ತಾ ಇದೆ. ನನ್ನ ಬಿಹೇವಿಯರಲ್ಲಿ ಎವ್ರಿಥಿಂಗ್ ಇಟ್ ಸ್ಟಾರ್ಟ್ಸ್ ಚೇಂಜಿಂಗ್. ಯುವರ್ ಆಟಿಟ್ಯೂಡ್ ಸ್ಟಾರ್ಟ್ಸ್ ಚೇಂಜಿಂಗ್. ಈವನ್ ಯುವರ್ ಟಾಕಿಂಗ್ ಸ್ಟಾರ್ಟ್ಸ್ ಚೇಂಜಿಂಗ್. ಆಗಲೇ ಅಕ್ಕ ಹೇಳಿದ್ರು ಮಾತನಾಡ್ತಾ, ಈಗ ನಾನು ಹಾಡ್ತಾ ಇಲ್ಲ, ನನ್ನ ಆತ್ಮ ಹಾಡ್ತಾ ಇದೆ, ನಿಮ್ಮ ಆತ್ಮಗಳು ಕೇಳ್ತಾ ಇವೆ. This is nothing but the spirit. Spirit is talking and the spirit is hearing and the spirit is enjoying. Who are we in between? Who are we in between? This is the second position. Till you feel that you are in meditation process, you are still here. ನಾನು ಧ್ಯಾನ ಮಾಡ್ತಾ ಇದ್ದೇನೆ, 1 ಗಂಟೆ ಧ್ಯಾನ ಮಾಡಿದ್ದೇನೆ, 12 ಗಂಟೆ ಧ್ಯಾನ ಮಾಡಿದ್ದೇನೆ ಅಂತಕ್ಕಂಥ ನಿಮಗೆ ಅರಿವು ಉಳಿದ್ರೆ ನೀವು ಇನ್ನೂ ಇದೇ ಸ್ಥಿತಿನಲ್ಲಿದ್ದೀರಿ. ಇನ್ನೊಂದು ಹಂತ ಬರ್ತದೆ, 3ನೇ ಹಂತ. ಇದು 3ನೇ ಹಂತದಲ್ಲಿ ಸಂಪೂರ್ಣ ಧ್ಯಾನಸ್ಥರಾದಾಗ ಅದೇ ದೇಹ ಕತ್ತಲ ಮನೆಯಿಂದ ಹೋಗಿ ಬೆಳಕಿನ ಅರಮನೆ ಆಗ್ತದೆ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದು ಕತ್ತಲ ಮನೆ, ಈ ಕಡೆ ಇರೋದು ಬೆಳಕಿನ ಅರಮನೆ. ನಾನು ಭಕ್ತ. I cannot give a better example. This if required, he can sit here. I can. ಇದು ಬದುಕಿನ ಧ್ಯಾನಸ್ಥ ಸ್ಥಿತಿ. ಹೀಗೆ ಇದು ವಿಕಾಸದ ಕ್ರಿಯೆ. ಕತ್ತಲ ಮನೆಯಿಂದ ಈ ಸ್ಥಿತಿಗೆ ಬಂದು ಈ ಸ್ಥಿತಿಗೆ ನಾವೇನು ಹೋಗ್ತೀವಲ್ಲ, ಇದು ಧ್ಯಾನದ ಮೂಲ ಮಂತ್ರ. ಬಹುಶಃ ಇಷ್ಟನ್ನ ಸರಳವಾಗಿ ಆಧ್ಯಾತ್ಮಿಕ ವ್ಯಕ್ತಿತ್ವ ವಿಕಾಸ ಅಂದಾಗ ಸಾಮಾನ್ಯನು ಕತ್ತಲ ಮನೆಯಲ್ಲಿರ್ತಾನೆ, ಅವನಿಗೆ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಬದುಕು ಇದೇ ತಲೆ ಕೆಟ್ಟು ಹೋಗಿರ್ತದೆ. ಹೀಗಾಗಿ ಅವನು ಒಳಗಿರ್ತಕ್ಕಂಥ ಚೈತನ್ಯವನ್ನು ನೋಡ್ತಕ್ಕಂತಹ ಆತ್ಮೀಯತೆ ಅವನಿಗೆ ಬಂದಿರೋದಿಲ್ಲ. ಇಂತಹ ಪಿರಮಿಡ್ ಇಂಟರ್ನ್ಯಾಷನಲಲ್ಲಿ ನೀವು ಕಾಲಿಟ್ಟಾಗ, ಧ್ಯಾನದಲ್ಲಿ ನೀವು ಕಾಲಿಟ್ಟಾಗ ಒಳಗಿರೋ ಚೈತನ್ಯದ ಅರಿವಾಗ್ತದೆ. ಚೈತನ್ಯದ ಅರಿವಿದ್ದಾಗ 2ನೇ ಹಂತಕ್ಕೆ ನಾವು ಹೀಗೆ ಹೋಗ್ತೇವೆ. ಕೊನೆಯದಾಗಿ ನೀವು ಪಿರಮಿಡ್ ಮಾಸ್ಟರ್ಸ್ ಆದಾಗ ಈ ಸ್ಥಿತಿಯನ್ನು ಮುಟ್ತೀರಿ. ಎಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಆಗೋದಕ್ಕಾಗೋದಿಲ್ಲ, ಈ ಹಂತವನ್ನು ದಾಟಬೇಕಾಗ್ತದೆ. To the best of my ability, I have tried to explain this entire philosophy in 3 photographs which I generated out of the internet. I had seen it somewhere, then I felt it is my duty to express. ಕಾರಣ ಬಸವಣ್ಣನವರು ಇದೇ ಹೇಳ್ತಾರೆ, ಗೌತಮ ಬುದ್ಧರು ಇದೇ ಹೇಳ್ತಾರೆ, ಪತ್ರಿಜಿ ಅವರು ಇದೇ ಹೇಳ್ತಾರೆ. ನಾವು ಧ್ಯಾನಸ್ಥರಾಗಿ ಒಳಗಿರ್ತಕ್ಕಂಥ, ಇದಕ್ಕೆ ಕನ್ನಡದಲ್ಲಿ ಘನ ಅಂತ ಕರೀತಾರೆ, ತನು ಮನ ಘನ. ಅದನ್ನು ಅದ್ಭುತವಾದ ಇನ್ನೊಬ್ಬ ಮಹಾನ್ ಆಧ್ಯಾತ್ಮಿಕ ಜೀವಿ ಅಕ್ಕ ಮಹಾದೇವಿ ಅವರು ಇದು 3ನೂ ಒಪ್ಪಲ್ಲ ತಾಯಿ. ಬಹುಶಃ ಜಗತ್ತು ಕಂಡರಿಯದಂತಹ ಒಬ್ಬ ಹೆಣ್ಣು ಮಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ಎಂತಹ ಆಧ್ಯಾತ್ಮಿಕ ಜೀವಿಯಾಗಿ ಹೋಗಿದ್ದಾರೆ ಅಂದರೆ, ಅವರು ತನುವ ಮೀರಿತ್ತು
ಮನವ ಮೀರಿತ್ತು, ಘನವ ಮೀರಿತ್ತು. ಅಲ್ಲಿಂದತ್ತ ಭಾವುಕರಿಲ್ಲವಾಗಿ ಆ ನಿಜ ಚೈತನ್ಯಕ್ಕೆ ತಾರ್ಕಣೆ ಇಲ್ಲ ಚನ್ನಮಲ್ಲಿಕಾರ್ಜುನ. ಆ ಮೂಲ ಅಖಂಡ ಚೈತನ್ಯ ಶಕ್ತಿಯನ್ನು ಯಾರೂ ಕೂಡ ಹೇಳೋದಕ್ಕೆ ಅಸಾಧ್ಯ. ಕಾರಣ ನೀನಾಗ್ಬಿಟ್ಟಿರ್ತೀಯ ಅದರಲ್ಲಿ. ಯು ಬಿಕಮ್ ಎ ಡ್ರಾಪ್ ಆಫ್ ವಾಟರ್ ಇನ್ ದ ಓಷನ್. ಐ ಆಮ್ ಲೈಕ್ ಎ ಡ್ರಾಪ್ ಆಫ್ ವಾಟರ್. ಸಿಂಧುವಿನಲ್ಲಿ ಬಿಂದು, ನಾನು ಕೇವಲ ಬಿಂದು. A drop of water, a droplet. If the droplet falls into a ocean, ಸಮುದ್ರದಲ್ಲಿ ಒಂದು ಹನಿ ನೀರು ಬಿದ್ದರೆ ಅದೇನಾಗ್ತದೆ? ತಕ್ಷಣ ಅದು ನೀರಿನ ಹನಿ ಉಳಿಯೋದಿಲ್ಲ, ಅದೇ ಸಮುದ್ರವಾಗಿ ಹೋಗ್ತದೆ. ಅದು ನಿಜ ತತ್ವ, ಅದೇ ನಿಜವಾದ ಚೈತನ್ಯ, ಅಖಂಡ ಚೈತನ್ಯ. ನಾವು ಕೂಡ ಧ್ಯಾನದ ಮೂಲಕ ಎಲ್ಲೋ ಒಂದು ಹನಿಯಾಗಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ, ಇಂಥ ಮಹಾನ್ ಸೃಷ್ಟಿಯಲ್ಲಿ ಕೋಟ್ಯಾನುಕೋಟಿ ನಕ್ಷತ್ರಗಳು, ಸೂರ್ಯ, ಚಂದ್ರ, ಭೂಮಿ, ಇಲ್ಲಿ ಕನಕಪುರದ ವೇದಿಕೆಯ ಮೇಲೆ ನಾನು, ನನ್ನ ಧ್ವನಿ, ಒಂದು ಹನಿ. ಈ ಹನಿ ಆ ಪರಮಾತ್ಮನ ಸಾಗರದಲ್ಲಿ ಬಿದ್ದಾಗ ಹೇಗೆ ಧ್ಯಾನದ ಮೂಲಕ, ಶ್ವಾಸದ ಮೂಲಕ ಬಿದ್ದಾಗ ನಾನೇ ಸಾಗರ, ನಾನೇ ಪರಮಾತ್ಮ. ಬಹುಶಃ ಈ ತತ್ವವನ್ನು ನಾವು ಯಾವಾಗ ಅರಿತುಕೊಂಡು ನಮ್ಮ ಬದುಕಿನಲ್ಲಿ ಧ್ಯಾನವನ್ನು, ನಮ್ಮ ಬದುಕಿನ ಮುಖ್ಯ ಧ್ಯಾನ ಅಂದರೆ ಏನು? ನನ್ನ ಒಳಗಿರ್ತಕ್ಕಂಥ ಮೂಲ ಚೈತನ್ಯದ ನೆನಹು. ಪ್ರತಿ ಕ್ಷಣಕ್ಕೂ ಕೂಡ ಎಲ್ಲೋ ನಾನು ಇಷ್ಟು ಗಂಟೆ ಧ್ಯಾನ ಮಾಡಿದೆ, ಅರ್ಧ ಗಂಟೆ, ಇದೆಲ್ಲ ಹಂತ ಹಂತವಾಗಿ 2ನೇ ಸ್ಥಿತಿಗೆ ಬೇಕು. 2ರಿಂದ 3ಕ್ಕೆ ಹೋದ ಮೇಲೆ ನಿಮ್ಮ ಬದುಕೇ ಒಂದು ಧ್ಯಾನಮಯ ಜೀವನವಾಗಿ ಹೋಗಿರ್ತದೆ. ಆಗಲೇ ಹೇಳಿದಾಗೆ ಯು ಆರ್ ಗಾಡ್. therefore wherever you go you will reflect only ಪ್ರಕಾಶವನ್ನು ಬೀಸುತ್ತೀರಿ. ಓನ್ಲಿ ನಿಮ್ಮ ಸುತ್ತೂ ಎಲ್ಲ ಕೂಡ. ಈಗ ಮುಂಜಾನೆ ಸೂರ್ಯ ಎದ್ದಾಗ ಹೇಗೆ ಪ್ರಕಾಶ ಹೇಳ್ತಾ ಹೋಗ್ತದೆ, ಹಾಗೆ ನಿಮ್ಮ ಬದುಕಿನಲ್ಲಿಯೂ ಅಂತಹ ಬೆಳಗು, ಮಹಾ ಬೆಳಗಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ. We are so very elated that we would like to stand up and give a big clap to Swamiji. Those 3 photographs, those 3 stills, you have given us everything. Yeah. Let us give a very big clap to those photographs. What is written there? This one. Ghana. Yeah. Everybody say, Tanu, Mana, Ghana. Mattandu. You see, that's very great. That Tanu is very dark, you see. Those people are body oriented. I am the body. You know, they are very, very, like our Narayan is very, very dark. And then slight enlightenment has come through the practice of meditation, through the practice of listening to other masters, Shravana, Manana, Nididhyasana. Then this is Sakshatkara. You know, lot of Shravana beku, Manana beku, Nididhyasana means practice. Nididhyasana means practice of meditation and all those things. Okay, so there is no Shravana, there is no Manana, nothing is there, then like Mr. Narayana, very, very dark man. So, thank you very much, Swamiji. See, small children, they can understand only through graphically. Okay? So, this subject is not a very big subject. This subject is a very small subject. But it requires commitment from that side, from this side, to come to this side. A lot of commitment is required. Every single moment is precious. And we have received a very great, the first message on this occasion from Arvind Jettiji. We are so very thankful to this great God from this side of the veil. We should never forget that veil. The veil and the other side, they are gods. This side, they are gods. Okay. So you cross the veil
through practice of meditation. You make your mind empty. So remove the darkness in the mind. Mind is mind. There is darkness in the mind, which is called ignorance, lack of knowledge, lack of experience. So when you have experience, when you get knowledge, then there is no more darkness in the mind. There is only light in the mind. So there is only ghana. Okay? And these 7 days, let us practice lot of oneness among all of us. Let us exchange our experiences, wisdom. Let us learn from each other. Let us learn to give to each other. At that side of the coin, it is called as go-getter. Here, go-giver. We give. There, go-getter. I want that, I want this. Here you say, bhavi. Yeah. So here, go-giver, give. The more you give, you will be on this side. You know. So give whatever you have. Share whatever you have with others. These 7 days, share your whole heart and soul and wisdom with each and everybody. And Pyramid Spiritual Trust, Bengaluru, give a big clap to them. India, for this magnificent thing, and also Jnana Prachara Trust, Karnataka Jnana Prachara Trust. And thank you very much, sir. Small felicitation to Swamiji. It doesn't mean anything to him, I know, but it means a little to us.